ಶಿಕ್ಷೆಗಳ ಹಿಂದಿನ ಸದುದ್ದೇಶಗಳು. ಹಿಂದಿನ ಕಾಲದ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದ ಶಿಕ್ಷೆಗಳು ಅನೇಕ ಬಗೆ. ಕೆಲವೊಮ್ಮೆ ಆ ಶಿಕ್ಷೆಗಳು ಅತಿ ಎನಿಸಿದ್ದರೂ ಅವುಗಳ ಹಿಂದೆ ಒಂದು ಅರ್ಥ ಇರುತ್ತಿತ್ತು. ಮೊಣಕಾಲು ಮೇಲೆ ನಿಲ್ಲಿಸಿದರೆ ವಿನಯವನ್ನು ರೂಢಿಸಿಕೋ ಎಂದರ್ಥ. ಬಾಯಿಯ ಮೇಲೆ ಬೆರಳಿಟ್ಟುಕೋ ಎಂದರೆ ಸ್ವಪ್ರಶಂಸೆ ಮಾಡಿಕೊಳ್ಳಬೇಡ ಎಂದರ್ಥ. ಕಿವಿ ಹಿಡಿದು ನಿಲ್ಲೆಂದರೆ ಒಳ್ಳೆಯ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳು ಅಂತ ಅರ್ಥ. ಬೆಂಚಿನ ಮೇಲೆ ನಿಲ್ಲು ಅಂದರೆ ಎಲ್ಲರಿಗಿಂತ ಓದಿನಲ್ಲಿ ಎತ್ತರದಲ್ಲಿರು ಎಂದರ್ಥ. ಕೈಯೆತ್ತಿ ನಿಲ್ಲು ಅಂದರೆ ನಿನ್ನ ಗುರಿ ಉನ್ನತವಾಗಿರಲಿ, ನಿಶ್ಚಲವಾಗಿರಲಿ ಎಂದು. ಗೋಡೆಗೆ ಮುಖ ಮಾಡಿ ನಿಲ್ಲು ಎಂದರೆ ಆತ್ಮಾವಲೋಕನ ಮಾಡಿಕೋ ಅಂತ. ತರಗತಿಯ ಕೋಣೆಯಿಂದ ಹೊರಗೆ ನಿಲ್ಲಿಸಿದರೆ ಪರಿಸರದ ಜ್ಞಾನ ಪಡೆದುಕೋ ಎಂದು. ಕರಿಹಲಗೆ ವಯಸ್ಸು ಎಂದರೆ ಯಾವಾಗಲೂ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಇರು ಎಂದರ್ಥ. ಒಂದೇ ವಿಷಯವನ್ನು ಹಲವು ಬಾರಿ ಬರೆಯಲು ಹೇಳಿದರೆ ಗೆಲುವು ಸಿಗುವವರೆಗೂ ಪ್ರಯತ್ನಿಸುತ್ತಿರು, ಸೋಲೊಪ್ಪಿಕೊಳ್ಳಬೇಡ ಎಂದು. ಎಷ್ಟು ಚೆನ್ನಾಗಿದೆ ಅಲ್ವಾ ಶಿಕ್ಷೆ ಎಂಬ ನವರತ್ನಗಳು. ಗೂಢಾರ್ಥವ ಜೋಡಿಸಿ ಬದುಕ ತಿದ್ದುವ ಗುರುಗಳಿಗೆ ನಮೋ. ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.